ಹಾಯ್ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ಸರ್ ನೀವೀಗ ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ ಸರ್ ಇದು? ದೇವನಹಳ್ಳಿ ಕ್ಷೇತ್ರ, ಹಾಂ, ದೊಡ್ಡಬಳ್ಳಾಪುರ ತಾಲೂಕು. ಓಕೆ ನಿಯರ್ ಘಾಟಿ ಬಂದು ಘಾಟಿ ನಿಯರ್ ಪಕ್ಕದಲ್ಲಿ 1 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಓಕೆ. ರೋಡು ನಿಮ್ಮೂರು? ಲಗ್ಮನಹಳ್ಳಿ ಸರ್. ಲಗ್ಮನಹಳ್ಳಿ. ಲಗ್ಮನಹಳ್ಳಿ. ಈಗ ನೀವು ಏನು ಅವ್ರನ್ನ ಆಕಾಂಕ್ಷೆ ಇಡ್ತಾ ಇದ್ದೀರಾ ಸರ್? ರೋಡ್ ಒಂದು ಚೆನ್ನಾಗಿ ಮಾಡ್ಕೊಡ್ಲಿ. ರೋಡು, ಕರೆಂಟು ಮತ್ತೆ ನೀರಿನ ವ್ಯವಸ್ಥೆ, ಚರಂಡಿಗಳ ವ್ಯವಸ್ಥೆ ಇದು ಮಾಡ್ಕೊಟ್ರೆ ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ, ನಮ್ಮ ಅಭಿವೃದ್ಧಿ ಆಗುತ್ತೆ ಅಂತ. ಅಭಿವೃದ್ಧಿ ಆಗುತ್ತೆ. ಹಾಂ, ಜನ ಇದಕ್ಕೆ ಘಾಟಿ ಜನ ಇದರಲ್ಲೇ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಬೇಜಾರು ಜನ ಬರ್ತಾ ಇರ್ತಾರೆ, ಕೋಟ್ಯಾಂತರ ಜನ ಬರ್ತಾರೆ ಘಾಟಿಗೆ. ಇಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಅಷ್ಟೊಂದು ಅನುಕೂಲ ಇದೆ ಘಾಟಿಯಿಂದ ಗೌರ್ಮೆಂಟ್ಗೆ. ಪಕ್ಕದಲ್ಲೇ ಇರುವಂಥ ಲಗ್ಮನಹಳ್ಳಿಗೆ ನೋಡಿದ್ರೆ ಈ ಥರ ರೋಡು ಸರಿ ಇಲ್ಲ, ಫುಲ್ ಎಲ್ಲ ಗುಂಡಿಗಳು ಎಲ್ಲ ಬಿದ್ದಿದ್ದಾವೆ. ರೋಡನ್ನು ಮಾಡಿಕೊಟ್ರೆ, ರೋಡು, ಕರೆಂಟು 24 hours ಕರೆಂಟು, ರೋಡು, ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ಚೆನ್ನಾಗಿರುತ್ತೆ. ಎಷ್ಟು ವರ್ಷದಿಂದ ಈ ಥರ ಈ ರೋಡ್ ಹಾಕಿ ಎಷ್ಟು ವರ್ಷ ಆಯ್ತು ಸರ್? ಸರ್ ಸುಮಾರು ಒಂದು 20 ವರ್ಷ ಆಗಿದೆ ಈ ರೋಡ್. 20 ವರ್ಷ ಆಗಿದೆ. 20 ವರ್ಷ ಆಗಿದೆ. ಈಗ ಮತ್ತೆ ಆಲ್ಟ್ರೇಷನ್ ಏನೂ ಮಾಡಿಲ್ಲ. ಅದು ನನಗೆ 20 ವರ್ಷದಿಂದ ಇದು ಒಂದೇ ಸರಿ ಹಾಕಿರೋದಷ್ಟೇ. ಇದನ್ನ ಆಕಾಂಕ್ಷೆ ಇಟ್ಟಿದ್ದೀರಾ ಅವ್ರ ಇವ್ರ ಹತ್ರ, MLA ಸರ್ ಹತ್ರ? MLA ಹತ್ರ 3-4 ಟೈಮ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಕೊಟ್ಟಾಗ ಬರ್ತಾರೆ, ಸರ್ವೆ ಮಾಡ್ಕೊಂತಾರೆ, ಹೋಗ್ತಾರೆ, ಮತ್ತೆ ತಲೆನೇ ಹಾಕಲ್ಲ. ಅವ್ರು ಬೇಜಾನ್ ಟೈಮ್ ಘಾಟಿ ಹತ್ರ ಬಂದಿರೋದಲ್ಲ, ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಬರ್ತಾ ಇರ್ತಾರೆ ಸರ್, ಈ ಕಡೆ ಬರಲ್ಲ, ಬರ್ತಾರೆ ಘಾಟಿಗೆ ಬರ್ತಾರೆ, ಪೂಜೆ ಮಾಡ್ಕೊಂಡು ಹಂಗೆ ಹೋಗ್ತಾರೆ. ದೇವನಹಳ್ಳಿ ಟು ಘಾಟಿ ಬಂದು ಹಂಗೆ ಪೂಜೆ ಮಾಡ್ತಾರೆ. ಅವಾಗ ನಾನು ನೋಡಿದ್ದೆ, ಅವ್ರಿಗೆ ಅರ್ಜಿ ಕೊಟ್ಟಿದ್ದೀರಾ ಅಂತೆಲ್ಲ ಕೇಳ್ಪಟ್ಟೆ ನಾನು. ನನಗೂ ಸ್ವಲ್ಪ ಅರ್ಜಿ ಕೊಡ್ಸಿದ್ದೀವಿ. ನಮ್ಮೂರಿಂದ ಎಲ್ಲರೂ ದೊಡ್ಡವರೆಲ್ಲ ಹೋಗ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟರು ಏನೂ ರೆಸ್ಪಾನ್ಸ್ ಇಲ್ಲ, ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆ ಕ್ಷೇತ್ರದ MLA ಯಾರು? ಮುನಿಸ್ವಾಮಿ ಅವರು ಅಂತ ಕೇಳ್ಪಟ್ಟೆ. ದೇವನಹಳ್ಳಿಗೆ. ಅವ್ರು ಬೇಜಾನು ಇಲ್ಲೆಲ್ಲ ಬಂದಿದ್ರು ಅಂತ ನಾನು ಕೇಳಿದೆ. ಅವ್ರಿಗೆಲ್ಲ ಅರ್ಜಿ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು, ಆದ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ. ಅವ್ರ ಹತ್ರ ನೀವು ಇನ್ನ ಏನ್ ಕೇಳ್ಬೋದು? ರೋಡ್ ಒಂದು ಮಾಡ್ಕೊಟ್ರೆ ಸಾಕು ಸರ್, ನಮಗೆ ಆಟೋಮೆಟಿಕ್ ಎಲ್ಲ ಕ್ಲಿಕ್ ಆಗುತ್ತೆ, ಎಲ್ಲ ಅಭಿವೃದ್ಧಿ ಆಗ್ಬಿಡುತ್ತೆ. ರೋಡ್ ಒಂದು ಚೆನ್ನಾಗಿದ್ರೆ ಎಲ್ಲ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ನೋಡಿ, ದೇವನಹಳ್ಳಿ ಕ್ಷೇತ್ರದ MLA ಸರ್ ಒಂದು ದಯವಿಟ್ಟು ಕೇಳ್ತಾ ಇದ್ದೀನಿ, ಇದೊಂದು ರೋಡ್ ಒಂದು ಮಾಡಿಕೊಡಿ. ರೋಡ್ ನೋಡಿ ಯಾವ ಥರ ಆಗಿದೆ. 20 ವರ್ಷ ಆಗಿದೆ ಈ ರೋಡ್ ಆಗಿ. ಆ ರೋಡ್ ಆಗಿ 20 ವರ್ಷ ಆಗಿದೆ. ಅದು ಕಿತ್ತೋಗೆ ಹತ್ತತ್ರ 18 ವರ್ಷ ಆಗಿದೆ. 2 ವರ್ಷ ಮಾತ್ರ ಚೆನ್ನಾಗಿತ್ತು. ಕಳಪೆ ಕಾಮಗಾರಿ ಆಗಿದೆ. ಸ್ವಲ್ಪ ನೋಡಿ ಯಾವ ತರ ಕಾಣುತ್ತೆ ಅಂತ. ಎಲ್ಲಿಂದ ಎಲ್ಲಿವರೆಗೂ ಜಾಸ್ತಿ ಕಿತ್ತೋಗಿದೆ ಸರ್? ಸರ್ ಇಲ್ಲಿ ಬಂದ್ಬಿಟ್ಟು ಅಕ್ಕಲ್ ಬಾಲಾಜಿ ಎಸ್ಟೇಟ್ ಅಂತಿದೆ, ಅಲ್ಲಿಂದ ಈ ಕಡೆ 3 ಕಿಲೋಮೀಟರ್ ಕಿತ್ತೋಗ್ಬಿಟ್ಟಿದೆ ಜಾಸ್ತಿ. ಯಾತಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಜಾಸ್ತಿ ಕಿತ್ತೋಗಿರೋದು ಸರ್? ಅದು ಬಂದ್ಬಿಟ್ಟು ಆ ಕಡೆ ಬಂದ್ಬಿಟ್ಟು ಮಂಚನಹಳ್ಳಿ ತಾಲೂಕಿಗೆ ಸೇರುತ್ತೆ. ಆ ಕಡೆ ಬಂದು ಈ ಕಡೆ ಬಂದು ದೊಡ್ಡಬಳ್ಳಾಪುರ ಸೇರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ 1 ಕಿಲೋಮೀಟರ್ ಘಾಟಿ ರೋಡ್ ಎಂಡಿಂಗ್ ಕ್ರಾಸ್ವರೆಗೂ ಚೆನ್ನಾಗಿಲ್ಲ, ಕೆಟ್ಟೋಗಿದೆ. ಆ ಕಡೆ ಚೆನ್ನಾಗಿದೆ. ಮತ್ತೆ ಅದೇ ಏನು ಇದೇನು ಮಾಡ್ಕೊಡ್ತಾ ಅಲ್ಲ, ಪ್ಯಾಚ್ ವರ್ಕ್ ಏನು ಮಾಡ್ಕೊಡ್ತಾ ಇಲ್ವಾ? ಪ್ಯಾಚ್ ವರ್ಕ್ ಏನು ಮಾಡಿಲ್ಲ ಸರ್. 18 ವರ್ಷ ಆಯ್ತು ಪ್ಯಾಚ್ ವರ್ಕ್ ಏನು ಮಾಡಿಲ್ಲ. ಒಂದೊಂದು ಗುಂಡಿ ಬಿದ್ದು ಹಂಗೆ ಹೋಗ್ತಾನೆ ಇದೆ. ಅದು ಊರವರೇ ಅವಾಗ ಮಣ್ಣು ಹಾಕ್ತಾರೆ, ಬಂದ್ರೆ ಮಣ್ಣು ಹಾಕೊಂತಾರೆ ಅಷ್ಟೇ. ಅವಾಗ ಕಿತ್ತೋಗುತ್ತೆ. ಘಾಟಿ ಜಾತ್ರೆ ದಿನ ಬಂದ್ರೆ ಅಲ್ಲೆಲ್ಲ ಮಣ್ಣು ಹಾಕೊಂತಾರೆ. ಅದು ಊರ್ ಜನಗಳೆಲ್ಲ ಸೇರ್ಕೊಂಡು ನೋಡಿ, ದಯವಿಟ್ಟು ಇದೊಂದು ರೋಡ್ ಒಂದು ಮಾಡ್ಕೊಡಿ. ಈಗ MLA ಅವ್ರು ಕೇಳ್ಕೊಳ್ಳೋದಿದೆ.